ಇದ್ರೆ ಪ್ರಕಲ್ಪ ಆಗ್ತದೆ. ಪ್ರಕಲ್ಪ ಏನಾದರೂ ಬಂದರೆ ಸಾರೋಪ್ಯವೂ ಆಗ್ತದೆ, ಒಂದು ದರ್ಶನವಾಗ್ತದೆ. ಒಂದು ದರ್ಶನವಾಗಬೇಕಾದ್ರೆ ನಾವು ನೋಡಬೇಕು, ನೋಡಿದ್ದನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಬೇಕು. ಇದರ ಜೊತೆಗೆ ನನಗೆ ಅನಿಸಿದ್ದು ಈ ಕಾವ್ಯದಲ್ಲಿ ನಮ್ಮ ಪ್ರೀತಿ ಅನ್ನುವಂಥ ಒಂದು ವಸ್ತು ಇದೆಯಲ್ಲ, ಅದು ಅತಿ ಹೆಚ್ಚಿಗೆ ಅಪಭ್ರಂಶವಾದಂತಹ, ಕನ್ಫ್ಯೂಸ್ಡ್ ಆಗಿರುವಂತಹ, ಅನೇಕ ಮಾನಸಿಕ ತಲ್ಲಣಗಳಿಗೆ, ಅನೇಕ ಮಾನಸಿಕ ಖಿನ್ನತೆಗಳಿಗೆ ಜಗತ್ತಿನಲ್ಲಿ ಉಂಟಾಗಿರುವಂಥ ಒಂದು ವಸ್ತು. ಕಾರಣ ಏನಂದ್ರೆ, ಜಗ್ಗು ಕೃಷ್ಣಮೂರ್ತಿ ಹೇಳ್ತಾರೆ, ಜಯ ಕೃಷ್ಣಮೂರ್ತಿ, ಲವ್ ಅನ್ನುವಂಥ ಪದ ಇದರ ಅರ್ಥ ಜನಕ್ಕೆ ಗೊತ್ತಿಲ್ಲ. ಲವ್ ಮೀನ್ಸ್ ಟು ಬಿ ಲವ್ಡ್ ಅಂತ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಲವ್ ಈಸ್ ಟು ಸ್ಯಾಕ್ರಿಫೈಸ್, ಲವ್ ಇಸ್ ಟು ಗಿವ್, ಲವ್ ಇಸ್ ನಾಟ್ ಟು ಟೇಕ್, ಲವ್ ಇಸ್ ನಾಟ್ ಟು ಬಿ ಲವ್ಡ್. ಮೋಸ್ಟ್ ಆಫ್ ಅಸ್ ನಾವೇನ್ ಮಾಡ್ತೀವಿ, ಲವ್ ಇಸ್ ಟು ಬಿ ಲವ್ಡ್ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಂದ್ರೆ ಪೊಸೆಸಿವ್ ಇನ್ಸ್ಟಿಂಕ್ಟ್ ಅಲ್ಲಿ ಬರ್ತದೆ, ನಾನು ಹೊಂದಲೇಬೇಕು ಅನ್ನುವಂಥದ್ದು ಒಂದು ಇನ್ಸ್ಟಿಂಕ್ಟ್ ಬರ್ತದೆ. ಭಾವನೆ ಅನ್ನುವಂಥ ಗೋಪಿಕೆ, ಭಾವನೆ, ಅವಳ ಹೆಸರು ಅತ್ಯಂತ ಸಾಂಕೇತಿಕವಾದ್ದು. ಇದೆಲ್ಲ ಭಾವನೆಗಳು, ನಮ್ದು ಮನಸ್ಸಿನ ಭಾವನೆ. ಈ ಭಾವ ನನ್ನದಾಗಬೇಕು ಅನ್ನುವಂಥ ನಾವು ಯಾವುದನ್ನು ಹೊರಡ್ತೀವಿ, ಅದು ನನ್ನದಾಗದೆ ನನ್ನಿಂದ ತಪ್ಪಿಸಿಕೊಂಡು ನನ್ನನ್ನು ತನ್ನದನ್ನಾಗಿ ಮಾಡಿಸಿಕೊಳ್ಳುವಂತಹ ಈ ತಲ್ಲಣಗಳಲ್ಲಿ ನಾನು ಬಯಲಾಗಿ, ಬತ್ತಲಾಗಿ, ಕಾಡು ಬೀಡಾಗಿ, ಇಲ್ಲವಾಗುವಂಥ ವಸ್ತುವಾಗಿ ಧಮಿಷ್ಠನಾಗುವಂಥ ಈ ಸಂಗತಿಯಲ್ಲಿ ನನಗೆ ಗೋಪಿಕೆ, ಇವತ್ತು ಬೆಳಿಗ್ಗೆ ಸುಬ್ಬಣ್ಣ ಹೇಳಿದ್ರು, ಗೋಪಿಕೆ ಅನ್ನುವಂಥ ಪದವೇ ಒಂದು ಎಕ್ಸ್ಟ್ರೆಸಿ. ಐ ಲವ್ಡ್ ಹಿಮ್ ಫಾರ್ ದಟ್. Even otherwise, I love you, Subhana. I love you. I love you means I don't want you. Well, I love his music. Well, ಗೋಪಿಕೆ ಅನ್ನೋದಂತೆ ಒಂದು ಎಕ್ಸ್ಟಸಿ, ಉನ್ಮಾದ ಅನ್ನುವಂಥದ್ದು ಬ್ಲಿಸ್. ಬ್ರಾಡ್ಲಿ ಕೂಡ ಜ್ಞಾಪಕ ಬಂದ ನನಗೆ. ಶೇಕ್ಸ್ಪಿಯರ್ ಮಹಾನುಭಾವನಾಗಿ ಮಾಡಿದಂಥ ಕ್ರಿಟಿಕ್ ಬ್ರಾಡ್ಲಿ ಜ್ಞಾಪಕ ಬಂದ್ಬಿಟ್ಟ. ವೆಲ್, ಅವನು ಬ್ಲಿಸ್ ಅನ್ನುವಂಥ ಪದ, ಸಬ್ಲೈಮ್ ಅನ್ನುವಂಥ ಪದವನ್ನು ಎಷ್ಟೊಂದು ಆಟ ಆಡ್ತಾನೆ. ಸೊ ಹೀಗೆ ಈ ಗೋಪಿಕೆ ಅನ್ನುವಂಥ ಭಾವನೆಗಳನ್ನು, ಈ ಭಾವವನ್ನು ನಾವು ಸಂಕೀರ್ಣವಾಗಿ, ಸರಳವಾಗಿ ಸಂಬಂಧಗಳ ಜಾಲಗಳಲ್ಲಿ ಒಬ್ಬರನ್ನು ಅರಿತುಕೊಳ್ಳುವಂಥ ಒಂದು ವಸ್ತುನಿಷ್ಠವಾದಂಥ ವಸ್ತು ಸ್ಥಿತಿಯ ಒಂದು ಸಾಂದರ್ಭಿಕ. ನಾನು ಇತ್ತೀಚೆಗೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ನಲ್ಲಿದ್ದೀನಿ. ಆ ಟ್ರೈನಿಂಗು ಕೂಡ ಅನುಕೂಲವಾಗುವಂಥ ಒಂದು ಕಾವ್ಯವನ್ನು ನಾನು ಭಾವರೂಪದಲ್ಲಿ ತಂದೆ. ಆದ ಕಾರಣ ಆ ಅನಾಮಿಕ ಕವಿಗೆ ಶರಣಾಗತ. ಆ ಅನಾಮಿಕ ಡಿಸ್ಕವರಿ ಚಾನಲ್ಲು 55 ಓದ್ಬಿಟ್ರೆ FTV MTV ಅಷ್ಟೇ ವ್ಯತ್ಯಾಸ, ಅರ್ಧ ಸೆಕೆಂಡ್. ಹೀಗೆ ಈ ರಿಮೋಟ್ ಕಂಟ್ರೋಲನ್ನು ತಕ್ಷಣ ಚೇಂಜ್ ಮಾಡಿದಂಥ ಮರಳೇನವರು, ಕೆಲವು ಪದಗಳನ್ನು ಅಲ್ಲಿ ಚೇಂಜ್ ಮಾಡಿದಂಥ ಮರಳೇನವರು. ಮತ್ತೆ ನಾನು ಸದಾಕಾಲ ಈ ಪುಸ್ತಕವನ್ನು ನಾನೇನೇ ಬರೆದ್ರು ಮೊದಲು ಒಪ್ಪಿಸೋದು ನಮ್ಮ ಮಲೇಪುರಂಗೆ. ಒಂದು ಸಂಜೆ ಅವರಿಗೆ ಸುಸ್ತಾಗಿತ್ತು, ಮಳೆ ಜೋರಾಗಿ ಬರ್ತಾ ಇತ್ತು, ಮಳೆ ಜೋರಾಗಿ ಬರ್ತಾ ಇತ್ತು, ಟ್ರಾಫಿಕ್ ಜಾಮ್ ಇದೆ. ನಾನು ಹೇಳಿದೆ, ನಿಮ್ಮ ಮನೆಗೆ ನಾನು ದೌಡಾಯಿಸ್ತೇನೆ ಇವತ್ತು ಅಂತ. ಬರಲೇಬೇಕೋ ನೀವು ಅಂದರು, ಬರಲೇಬೇಕು ಅಂದ್ರು. ಹೋದೆ ಅವ್ರ ಮನೆಗೆ ರಾತ್ರಿ 8 ಗಂಟೆಗೆ. ಮನೆಗೆ ಹೋದಾಗ ನನ್ನನ್ನು ಬಿಡದೆ ಅವಳು ಪೂರ್ತಿ ಅದನ್ನು ಓದಿ ನನಗೆ ರಾಗಿ ಮುದ್ದೆ ಊಟವೂ ಹಾಕಿ ನನ್ನನ್ನು ತಪ್ಪಿಕೊಂಡು, ಇಷ್ಟು ಸಾಲದಪ್ಪ ಇದು, ಇದಕ್ಕೆ ರೇಖಾಚಿತ್ರವನ್ನು ಬರೆಸ್ತೇನೆ ಅಂತೇಳಿ ಆ ರೇಖಾಚಿತ್ರಗಳನ್ನು ಬರೆದು ಆ ಅಚ್ಚುಕಟ್ಟಾಗಿ ಅದನ್ನು ಹೊರಗೆ ತಂದವರು ನನ್ನ ಆತ್ಮಬಂಧು ಮಲೇಪುರಂನವರು. ವಸಂತ ಪ್ರಕಾಶ್ನ ಮುರಳಿ ನನ್ನ ವಿದ್ಯಾರ್ಥಿ. ನಮ್ಮ ಶೇಷಾದ್ರಿ ಕಾಲೇಜಲ್ಲಿ ಓದಿದಂಥ ನನ್ನ ವಿದ್ಯಾರ್ಥಿ. ಅದು ಎಷ್ಟು ಚೆನ್ನಾಗಿ ಈ ಪುಸ್ತಕವನ್ನು ತಂದಿದ್ದಾರೆ ನನ್ನ ವಿದ್ಯಾರ್ಥಿ. ನನ್ನ ಅನೇಕ ವಿದ್ಯಾರ್ಥಿಗಳು, ಕೆಲವು ತುಂಟು ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ. ನನ್ನನ್ನು ಮತ್ತು ಅವರಿಗೆ ಕಂಡ್ರೆ ಆಗಿನ ಕಾಲದಿಂದ ಪ್ರೀತಿ. ನನ್ನ ಮುರಳಿ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ತಂದಿದ್ದಾರೆ. ನನ್ನ ಬರಹ, ಬ್ರಹ್ಮ ಬರಹ ನನಗೇ ಅರ್ಥ ಆಗೋದಿಲ್ಲ ಓದಿದ್ರೆ. ಅದನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಸುಗ್ಗೇನಹಳ್ಳಿ ಷಡಕ್ಷರಿ. ಅವರಿಗೆ ಅದು ಬರೋಕ್ಕಾಗಲಿಲ್ಲ. ಅವರು ಅದನ್ನು ಅಚ್ಚುಕಟ್ಟಾಗಿ ಮಳೆದೋಡಿಸಿದವರು. ಆಮೇಲೆ ನಮ್ಮ ಶ್ರೀನಿವಾಸರಾಯರಿದ್ದಾರೆ, ಅತ್ಯಂತ ಹಿರಿಯರಾದಂಥ ಶ್ರೀನಿವಾಸರಾಯರು. ಅವರ ಮಗಳು ಅದನ್ನೆಲ್ಲ DTP ಮಾಡಿ ನಮಗೆ ಕೊಟ್ಟು ಈ ಪುಸ್ತಕವನ್ನು ಕೊಟ್ಟಿದ್ದಾರೆ. ನಾನು ಪೀಠಿಕೆಯ ಈ 126 ಪದ್ಯಗಳ ಮಧ್ಯೆ ನಾನೊಂದು ಹಸ್ತಕ್ಷೇಪ ಮಾಡಿದ್ದೇನೆ. ಅನುವಾದ ಆದರೆ ನಾವೇನು ಹಸ್ತಕ್ಷೇಪ ಮಾಡೋ ಹಾಗಿಲ್ಲ, ಇದ್ದಕ್ಕಿದ್ದಾಗೆ ಹೇಳಬೇಕು, ಇಲ್ಲದಿದ್ರೆ ಅದು ಅಪಚಾರವಾಗ್ತದೆ. ನಾನು ಅನುವಾದ ಮಾಡಿದೆ, ಭಾವಾಂತರವೋ ರೂಪಾಂತರವೋ ಯಾವುದೋ ಒಂದು ಅಂತರವನ್ನು ಮಾಡಿರೋ ಕಾರಣ ನಾನೊಂದು 7 ಪದ್ಯಗಳನ್ನು ನಾನೇ ಸೇರಿಸಿಬಿಟ್ಟೆ. ಅದಕ್ಕೆ ಆ 7 ಪದ್ಯಗಳು ಇಡೀ ಗೋಪಿಕೋನ್ಮಾದದ ಒಂದು ವಸ್ತುವನ್ನು ಇಲ್ಲಿ ಹೇಳುತ್ತೆ. ಅದನ್ನು ಓದಿ ನಾನು ಮಾತು ಮುಗಿಸ್ತೇನೆ.
ಕಣ್ಣ ಕೂಟದೆ ಹುಟ್ಟಿ, ಪ್ರೀತಿ ಅನ್ನುವಂಥದ್ದು, ಕಣ್ಣ ಕೂಟದೆ ಹುಟ್ಟಿ ಮನದ ಸಂಗವ ಬಯಸಿ ಸ್ಪರ್ಶ ವಾಸನೆಯಮಲು ತಲೆಗೆ ಏರಿ ಸಖ್ಯ ಸಾಂಗತ್ಯ ಒಡನಾಟ ಹುಸಿಮುನಿಸು ಅಗಲಿಕೆಯ ವಿರಹದಗೆ ಒಳಗಡೆಯ ಸುಟ್ಟು ಮನವೆತ ಗೊಂದಲದ ಬಯಲಾಗಿ ಬೀಡಾಗಿ ಗೂಡಾಗಿ ಕಾಡಾಗಿ ಬಯಲಾಟವಾಗಿ ವಿವೇಕ ಮತಿಗೆಟ್ಟು ವಿವೇಚನೆ ಕೈಕೊಟ್ಟು ಭ್ರಮಿಷ್ಠ ಸ್ಥಿತಿ ಹುಚ್ಚು ಜ್ವರ ದೇಹನಾಶ ಅಗಲಿಕೆಯ ವಿರಹದಲ್ಲಿ ಪ್ರೇಮ ಕಾನ್ಮೋನ್ಮಾದ ತೀವ್ರ ಭಾವಕ್ಕೆ ಸಿಲುಕಿ ಅಲುಗಿ ಮೂರ್ಛೆಯ ತಳೆದು ಜೀವಗಳ ಸಂಘಕ್ಕಾಗಿ ಹಾತರೆದು ತಾನು ಮರೆಯಾಗುತ್ತಲೇ ಬಳಲಿತ್ತು ಬದುಕು. ಪ್ರೇಮ ಕಾಮಗಳಲ್ಲಿ ತಾನು ಮರೆಯಾಗುತ್ತದೆ, ತಾನು ಇರೋದಿಲ್ಲ. ನಿಕಟವಾದಂತಹ ಕಾಮದಲ್ಲಾಗ್ಲಿ ತೀವ್ರವಾದಂತಹ ಪ್ರೇಮದಲ್ಲಾಗ್ಲಿ ತಾನು ಇಲ್ಲ, ನಾನು ಇಲ್ಲ. ಪ್ರೇಮಿಕೆ ಎರಳಿ ಚಿಗುರಿ ಬೆಳೆಯುವ ಭಾವ ಭಕ್ತ ಭಗವಂತನನ್ನು ಭಕ್ತಿ ಸ್ಥಿತಿ ತಳೆದು ಇದೇ ಭಕ್ತಿಗೂ ಕೂಡ ಮೂಲ ಕಾಮ ಅಂತ ನಾನು. ಡಿಸೈರ್ ಇಟ್ ಸೆಲ್ಫ್. ಧ್ಯಾನಸ್ಥ ಮನವಾಗಿ ಗಾನಸ್ಥ ಜಿಹ್ವೆಯಲ್ಲಿ ಹಾಡಿಪಾಡದ ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿದು ತೋರಾಡುತ್ತಾ, ಯಾಕೆ ತಿರುಪತಿ ವೆಂಕಟರಮಣ ಆಗಲಿ ಶಬರಿಮಲೆ ಅಯ್ಯಪ್ಪನಾಗಲಿ ಜನ ಎಲ್ಲವನ್ನೂ ಮರೆತು ಬಿಡ್ತಾರೆ. ಕುಣಿದು ತೂರಾಡುತ್ತ ಜಗದ ಪರಿ ತಾಮರೆತು ಭಕ್ತಿ ಉನ್ಮಾದದಲ್ಲಿ ತನ್ನ ತಾಮರೆತು ಪ್ರೇಮ ಭಕ್ತಿಗಳೆರಡು ತನ್ನತನ ಕರಗಿಸುವ ಇಲ್ಲವಾಗಿಸುವಂತ ಶೂನ್ಯ ಸಾಂಗತ್ಯ. ನಮ್ಮ ಸಾಂಗತ್ಯ ಶೂನ್ಯದ ಜೊತೆಗೆ, ಇಲ್ಲದ ಜೊತೆಗೆ. ಗೋಪಿಕೆಯ ಉನ್ಮಾದ ಕೃಷ್ಣನನ್ನು ಪಡೆಯಲಿಕ್ಕೆ, ಭಕ್ತರುನ್ಮಾದ ಭಗವಂತ ಸಾಮೀಪ್ಯಕ್ಕಾಗಿ. ಪ್ರೇಮದುನ್ಮಾದದಲ್ಲಿ ಅಹಮಿಕೆಯ ಸೌಗಂಧ, ಕಾಮದುನ್ಮಾದದಲ್ಲಿ ಅಹಮಿಕೆಯ ಸೌಗಂಧ ಮನಸ್ಸು ತುಂಬಿದೆ. ನನ್ನ ಮನಸ್ಸಿನ ಒಳಗಡೆ ಇನ್ನು ಕಳವಳ, ಗೊಂದಲ, ಕಾಡಾಟ, ಕಣ್ಣು ಕಾಡಾಟ ಜಾಸ್ತಿ ಆಗಲಿ. ಆ ಜಾಸ್ತಿ ಆಗೋದಕ್ಕೆ ನಿಮ್ಮ ಹರಕೆ ಇರಲಿ ವೆಂಕಟೇಶ್ ಮೂರ್ತಿ ಅವರೇ ಅಂತ ಹೇಳಿ ಮಾತು ಮುಗಿಸ್ತೇನೆ. ಮತ್ತೋರ್ವ ಕವಿಗಳಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರು ತಾವು ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾರೆ. ಗುಂಪಿಪೂರ್ವಾದ ಕೃತಿಯನ್ನು ಬಿಡುಗಡೆ ಮಾಡಿದ ನಾಡೋಜ ಪೂಜ್ಯ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರೇ, ಕೃತಿಯನ್ನು ಕುರಿತು ಮಾತನಾಡಿದಂಥ ಪೂಜ್ಯರು, ನನ್ನ ಗುರುಗಳು ಆದಂಥ ಡಾಕ್ಟರ್ ಸಾಶಿ ಮರಳಿಗವರೇ, ಅತಿಥಿಗಳಾಗಿ ಭಾಷಣ ಮಾಡಿದಂಥ ಕನ್ನಡ ಸಂಸ್ಕೃತ ವಿದ್ವಾಂಸರು, ಆತ್ಮೀಯರು ಆದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ, ಮಾನವತಾವಾದಿಯಾಗಿ ನಮಗೆಲ್ಲರಿಗೂ ಚಿರಪರಿಚಿತರಾದ ಪ್ರೊಫೆಸರ್ ಕೆ ರಾಧಾಕೃಷ್ಣ ಅವರು ಗೋಪಿಕೋನ್ಮಾದ ಕೃತಿಯನ್ನು ರೂಪಾಂತರಗೊಳಿಸೋದ್ರ ಮೂಲಕ ಇವತ್ತು ಕವಿಯಾಗಿ ರೂಪಾಂತರಗೊಂಡಿದ್ದಾರೆ. ಅದಕ್ಕಾಗಿ ಅವರು ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಮಾಡ್ತೇನೆ. ಹಿರಿಯರು, ಪೂಜ್ಯರು, ಅತಿ ಗಣ್ಯರು ಇರತಕ್ಕಂಥ ಈ ಸಭೆಯಲ್ಲಿ ಅತ್ಯುತ್ತಮವಾದ ಭಾಷಣಗಳನ್ನು ನಾವು ಕೇಳಿದ್ದೇವೆ. ಪ್ರೊಫೆಸರ್ ಜೆ ವಿ ಅವರು, ಸಾಶಿಮಾ ಅವರು, ಮಲ್ಲೇಪುರಂ ಅವರು ಮತ್ತು ಪ್ರೊಫೆಸರ್ ಕೆ ರಾಧಾಕೃಷ್ಣ ಅವರು ಅದ್ಭುತವಾಗಿ ಮಾತನಾಡಿದ್ದಾರೆ. ಅವರ ಮಾತುಗಳಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ನಾನು ಈ ಒಂದು ವಿಶಿಷ್ಟ ಕೃತಿ ಜಯದೇವ ಕವಿಯ ಗೀತ ಗೋವಿಂದ ಪರಂಪರೆಯ ಮತ್ತೊಂದು ಕಾವ್ಯ ಗೋಚಾದದ್ದಷ್ಟೇ ಅಲ್ಲ, ರಾಧಾಕೃಷ್ಣ ಅವರ ಕೃತಿಯನ್ನು ಪಡೆದು ಅದನ್ನು ಕನ್ನಡಕ್ಕೆ ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಮತ್ತು ಜಿ ವಿ ಅವರು ತುಂಬ ಚೆನ್ನಾಗಿ ಪರಿಚಯಾತ್ಮಕವಾದ ಮಾತುಗಳನ್ನು ಈ ಕೃತಿಯಲ್ಲಿ ಗೋಪಿಕೋನ್ಮಾದ ಕೃತಿಯ ಬಗ್ಗೆ ಬರೆದಿದ್ದಾರೆ. ಅವರ ಮಾತುಗಳಲ್ಲಿ ನನಗೆ ತುಂಬ ಇಷ್ಟವಾದದ್ದು ನಾರದ ಭಕ್ತಿ ಸೂತ್ರದ ಬಗ್ಗೆ ಅವರು ವಿವರಣೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಕೆಲವು ಮಾತುಗಳನ್ನು ಅವರು ಆಡಿದ್ದಾರೆ. ಭಗವಂತನ ಧ್ಯಾನದಲ್ಲಿ ಭಕ್ತರು ದೇವತೆಗಳೇ ಆಗುತ್ತಾರೆ ಅಂತಕ್ಕಂಥದ್ದು. ಇಂಥ ಭಕ್ತರು ಎಲ್ಲಿ ಹೋದರೂ ಆ ಪ್ರದೇಶ ಪವಿತ್ರವಾಗುತ್ತದೆ. ಭಕ್ತರು ತೀರ್ಥಕ್ಷೇತ್ರಗಳನ್ನು ಹೆಚ್ಚು ಪವಿತ್ರ ಮಾಡುತ್ತಾರೆ. ಅವರ ಕರ್ಮಗಳೆಲ್ಲ ಸುಕರ್ಮಗಳಾಗುತ್ತವೆ ಅಂತಕ್ಕಂಥ ನಾರದ ಭಕ್ತ ನಾಶವಾಗಬೇಕು ಅಂತಕ್ಕಂಥ ಈ ಚಿಂತನೆ, ಇದು ಈ ಪ್ರೇಮ ಕಾಮಗಳೆರಡು ಭಕ್ತಿ ಪದದ ಮೂಲ ಅಂತಕ್ಕಂಥದ್ದನ್ನ ಪ್ರೊಫೆಸರ್ ರಾಧಾಕೃಷ್ಣ ಅವರು ಕೂಡ ತುಂಬ ಚೆನ್ನಾಗಿ ಈ ಕಾವ್ಯದ ತಮ್ಮ ಮಾತುಗಳಲ್ಲಿ ಅವರು ತುಂಬ ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ.
ಉನ್ಮಾದ ಸ್ಥಿತಿಯು ಸ್ವಾಭಾವಿಕವಾದದ್ದು ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಕ್ಕಂಥದ್ದು ನಾವು ನೋಡ್ತೇವೆ.